ಇಲ್ಲಿ ಗಾಂಧಿ ಜಯಂತಿಯ ಆಚರಣೆಯ ಸಂದರ್ಭದಲ್ಲಿ ರಾಷ್ಟ್ರ ಧ್ವಜಕ್ಕೆ ಅವಮಾನ ಮಾಡಿದ್ದಾರೆ. ತ್ರಿವರ್ಣ ಧ್ವಜ ಜಾಗದಲ್ಲಿ ಟಿಪ್ಪು ಬಾವುಟ ಹಾರಾಡಿದೆ. ಪ್ರಶ್ನೆ ಮಾಡಿದ್ರೆ ಎಲ್ಲ ಗೊತ್ತಿದ್ರು ಕೂಡ ಏನೂ ಗೊತ್ತಿಲ್ಲದೆ ಇರೋ ಹಾಗೆ ಉಡಾಫೆ ಉತ್ತರ ಕೊಟ್ಟಿದ್ದಾರೆ. ತಿಳುವಳಿಕಿಲ್ಲ ನಿಮ್ಗೆ ಒಂದಿಟ್ಟು ನೀವು ಹಾಕುದ್ನಾಗ ಅದನ್ನು ತೆಗೆದಿದ್ದು ಹಾಕಿದ್ರೆ ಬರಬರಿತಾರೆ. ಟಿಪ್ಪು ಸರ್ಕಲ್ನಲ್ಲಿ ರಾಷ್ಟ್ರಧ್ವಜಕ್ಕೆ ಅವಮಾನ, ಸಂಘಟಕರ ವಿರುದ್ಧ ಸಿಡಿದೆದ್ದ ಬಜರಂಗ ದಳ. ಇದು ಧಾರವಾಡದ ರಿಗಲ್ ಸರ್ಕಲ್. ಇದನ್ನ ಟಿಪ್ಪು ಸರ್ಕಲ್ ಅಂತಾನೂ ಕರೆಯುತ್ತಾರೆ. ಈ ಸರ್ಕಲ್ನ ಮಧ್ಯದಲ್ಲಿ ಟಿಪ್ಪು ಹೆಸರಿನಲ್ಲಿ ಒಂದು ಧ್ವಜಸ್ತಂಭ ಇದೆ. ಇಲ್ಲಿ ಟಿಪ್ಪು ಧಾರ್ಮಿಕ ಧ್ವಜ ಹಾರಾಡುತ್ತಲೇ ಇರುತ್ತೆ. ಆದ್ರೆ ಇಂದು ಈ ಟಿಪ್ಪು ಧ್ವಜದ ಕೆಳಗಡೆ ರಾಷ್ಟ್ರಧ್ವಜ ಹಾರಿಸುವ ಮೂಲಕ ಅವಮಾನ ಮಾಡಿದ್ದಾರೆ. ಯಾರಿಗೆ ಮಹತ್ವ ಕೊಡಬೇಕು ಅನ್ನೋದು ಗೊತ್ತಿಲ್ಲ ಅಂದ್ರೆ ಏನು ಮಾಡೋದು? ಯಾವ ಜಲಾನಿ ಪಲಾನಿ ಹಾಕೋಣ ಅಂತ ಹೇಳ್ತಾರೆ. ಅದು ಯಾವ ಬೇಕಲ್ರಿ ತರಿಸ್ಬೇಕಲ್ರಿ. ಇಂದು ಅಬ್ದುಲ್ ಕಲಾಂ ಸಾಂಸ್ಕೃತಿಕ ವೇದಿಕೆಯಿಂದ ಗಾಂಧಿ ಜಯಂತಿ ಆಚರಣೆ ಹಮ್ಮಿಕೊಳ್ಳಲಾಗಿತ್ತು. ವೃತ್ತದ ಸುತ್ತ ತ್ರಿವರ್ಣ ಧ್ವಜಗಳನ್ನು ಕಟ್ಟಿದ್ರು. ಆದ್ರೆ ಎಲ್ಲಕ್ಕಿಂತ ಮೇಲ್ಭಾಗದಲ್ಲಿಯೇ ಟಿಪ್ಪು ಧಾರ್ಮಿಕ ಧ್ವಜವನ್ನ ಹಾಗೆಯೇ ಬಿಟ್ಟು ಕೆಳಗಡೆ ಮಾತ್ರ ರಾಷ್ಟ್ರಧ್ವಜ ಹಾರಿಸಿದ್ದಾರೆ. ಬಜರಂಗ ದಳ ಕಾರ್ಯಕರ್ತರು ಸ್ಥಳೀಯರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕೂಡಲೇ ಟಿಪ್ಪು ಧ್ವಜವನ್ನ ಕೆಳಗಿಳಿಸಿದ್ದಾರೆ. ಇದು ಟಿಪ್ಪು ಸುಲ್ತಾನ್ ಸರ್ಕಲ್ನಾಗ ಮಾಡಿದವ್ರು. ಇವರು ಸರ್ಕಲ್ ವತಿಯಿಂದ ಮಾಡಿದ್ದಾರೆ. ಅದು ಫ್ಲ್ಯಾಗ್ ನಮ್ಮ ಇಂಡಿಯಾ ಫ್ಲ್ಯಾಗ್ ತಳಗೆ ಹಾಕ್ಯಾರ ಅಂದ್ರೆ ಎಷ್ಟು ಬಂದೈತೆ ನೋಡ್ರಿ. ನಮ್ಮ ಕರ್ನಾಟಕ ಸರ್ಕಾರದ ಗೌರ್ಮೆಂಟ್ದ ಪರಿಸ್ಥಿತಿ ಎಷ್ಟು ಬಂದೈತಿ. ಇದನ್ನ ಟೌನ್ ಪೊಲಿಟಿಷಿಯನ್ದವ್ರು ಸುಮೋಟೋ ಕೇಸ್ ಹಾಕಿ ಅವ್ರನ್ನ ಅರೆಸ್ಟ್ ಮಾಡ್ಬೇಕಂತೇಳಿ ಕೇಳ್ಕೊಳ್ತೇವೆ ನಾವು ಬಜರಂಗ ದಳ ವತಿಯಿಂದ. ತ್ರಿವರ್ಣ ಧ್ವಜಕ್ಕೆ ಹೇಗೆ ಗೌರವ ಕೊಡಬೇಕು ಅನ್ನೋ ಕನಿಷ್ಠ ಪ್ರಜ್ಞೆಯೂ ಇಲ್ಲದ ಈ ಮೂರ್ಖರಿಗೆ ಏನೇನ್ ಬೇಕು ನೀವೇ ಹೇಳಿ. ಟಿವಿ ಕಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಇಲ್ಲಿ ಗಾಂಧಿ ಜಯಂತಿಯ ಆಚರಣೆಯ ಸಂದರ್ಭದಲ್ಲಿ ರಾಷ್ಟ್ರ ಧ್ವಜಕ್ಕೆ ಅವಮಾನ ಮಾಡಿದ್ದಾರೆ. ತ್ರಿವರ್ಣ ಧ್ವಜ ಜಾಗದಲ್ಲಿ ಟಿಪ್ಪು ಬಾವುಟ ಹಾರಾಡಿದೆ. ಪ್ರಶ್ನೆ ಮಾಡಿದ್ರೆ ಎಲ್ಲ ಗೊತ್ತಿದ್ರು ಕೂಡ ಏನೂ ಗೊತ್ತಿಲ್ಲದೆ ಇರೋ ಹಾಗೆ ಉಡಾಫೆ ಉತ್ತರ ಕೊಟ್ಟಿದ್ದಾರೆ. ತಿಳುವಳಿಕಿಲ್ಲ ನಿಮ್ಗೆ ಒಂದಿಟ್ಟು ನೀವು ಹಾಕುದ್ನಾಗ ಅದನ್ನು ತೆಗೆದಿದ್ದು ಹಾಕಿದ್ರೆ ಬರಬರಿತಾರೆ. ಟಿಪ್ಪು ಸರ್ಕಲ್ನಲ್ಲಿ ರಾಷ್ಟ್ರಧ್ವಜಕ್ಕೆ ಅವಮಾನ, ಸಂಘಟಕರ ವಿರುದ್ಧ ಸಿಡಿದೆದ್ದ ಬಜರಂಗ ದಳ. ಇದು ಧಾರವಾಡದ ರಿಗಲ್ ಸರ್ಕಲ್. ಇದನ್ನ ಟಿಪ್ಪು ಸರ್ಕಲ್ ಅಂತಾನೂ ಕರೆಯುತ್ತಾರೆ. ಈ ಸರ್ಕಲ್ನ ಮಧ್ಯದಲ್ಲಿ ಟಿಪ್ಪು ಹೆಸರಿನಲ್ಲಿ ಒಂದು ಧ್ವಜಸ್ತಂಭ ಇದೆ. ಇಲ್ಲಿ ಟಿಪ್ಪು ಧಾರ್ಮಿಕ ಧ್ವಜ ಹಾರಾಡುತ್ತಲೇ ಇರುತ್ತೆ. ಆದ್ರೆ ಇಂದು ಈ ಟಿಪ್ಪು ಧ್ವಜದ ಕೆಳಗಡೆ ರಾಷ್ಟ್ರಧ್ವಜ ಹಾರಿಸುವ ಮೂಲಕ ಅವಮಾನ ಮಾಡಿದ್ದಾರೆ. ಯಾರಿಗೆ ಮಹತ್ವ ಕೊಡಬೇಕು ಅನ್ನೋದು ಗೊತ್ತಿಲ್ಲ ಅಂದ್ರೆ ಏನು ಮಾಡೋದು? ಯಾವ ಜಲಾನಿ ಪಲಾನಿ ಹಾಕೋಣ ಅಂತ ಹೇಳ್ತಾರೆ. ಅದು ಯಾವ ಬೇಕಲ್ರಿ ತರಿಸ್ಬೇಕಲ್ರಿ. ಇಂದು ಅಬ್ದುಲ್ ಕಲಾಂ ಸಾಂಸ್ಕೃತಿಕ ವೇದಿಕೆಯಿಂದ ಗಾಂಧಿ ಜಯಂತಿ ಆಚರಣೆ ಹಮ್ಮಿಕೊಳ್ಳಲಾಗಿತ್ತು. ವೃತ್ತದ ಸುತ್ತ ತ್ರಿವರ್ಣ ಧ್ವಜಗಳನ್ನು ಕಟ್ಟಿದ್ರು. ಆದ್ರೆ ಎಲ್ಲಕ್ಕಿಂತ ಮೇಲ್ಭಾಗದಲ್ಲಿಯೇ ಟಿಪ್ಪು ಧಾರ್ಮಿಕ ಧ್ವಜವನ್ನ ಹಾಗೆಯೇ ಬಿಟ್ಟು ಕೆಳಗಡೆ ಮಾತ್ರ ರಾಷ್ಟ್ರಧ್ವಜ ಹಾರಿಸಿದ್ದಾರೆ. ಬಜರಂಗ ದಳ ಕಾರ್ಯಕರ್ತರು ಸ್ಥಳೀಯರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕೂಡಲೇ ಟಿಪ್ಪು ಧ್ವಜವನ್ನ ಕೆಳಗಿಳಿಸಿದ್ದಾರೆ. ಇದು ಟಿಪ್ಪು ಸುಲ್ತಾನ್ ಸರ್ಕಲ್ನಾಗ ಮಾಡಿದವ್ರು. ಇವರು ಸರ್ಕಲ್ ವತಿಯಿಂದ ಮಾಡಿದ್ದಾರೆ. ಅದು ಫ್ಲ್ಯಾಗ್ ನಮ್ಮ ಇಂಡಿಯಾ ಫ್ಲ್ಯಾಗ್ ತಳಗೆ ಹಾಕ್ಯಾರ ಅಂದ್ರೆ ಎಷ್ಟು ಬಂದೈತೆ ನೋಡ್ರಿ. ನಮ್ಮ ಕರ್ನಾಟಕ ಸರ್ಕಾರದ ಗೌರ್ಮೆಂಟ್ದ ಪರಿಸ್ಥಿತಿ ಎಷ್ಟು ಬಂದೈತಿ. ಇದನ್ನ ಟೌನ್ ಪೊಲಿಟಿಷಿಯನ್ದವ್ರು ಸುಮೋಟೋ ಕೇಸ್ ಹಾಕಿ ಅವ್ರನ್ನ ಅರೆಸ್ಟ್ ಮಾಡ್ಬೇಕಂತೇಳಿ ಕೇಳ್ಕೊಳ್ತೇವೆ ನಾವು ಬಜರಂಗ ದಳ ವತಿಯಿಂದ. ತ್ರಿವರ್ಣ ಧ್ವಜಕ್ಕೆ ಹೇಗೆ ಗೌರವ ಕೊಡಬೇಕು ಅನ್ನೋ ಕನಿಷ್ಠ ಪ್ರಜ್ಞೆಯೂ ಇಲ್ಲದ ಈ ಮೂರ್ಖರಿಗೆ ಏನೇನ್ ಬೇಕು ನೀವೇ ಹೇಳಿ. ಟಿವಿ ಕಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಇಲ್ಲಿ ಗಾಂಧಿ ಜಯಂತಿಯ ಆಚರಣೆಯ ಸಂದರ್ಭದಲ್ಲಿ ರಾಷ್ಟ್ರ ಧ್ವಜಕ್ಕೆ ಅವಮಾನ ಮಾಡಿದ್ದಾರೆ. ತ್ರಿವರ್ಣ ಧ್ವಜ ಜಾಗದಲ್ಲಿ ಟಿಪ್ಪು ಬಾವುಟ ಹಾರಾಡಿದೆ. ಪ್ರಶ್ನೆ ಮಾಡಿದ್ರೆ ಎಲ್ಲ ಗೊತ್ತಿದ್ರು ಕೂಡ ಏನೂ ಗೊತ್ತಿಲ್ಲದೆ ಇರೋ ಹಾಗೆ ಉಡಾಫೆ ಉತ್ತರ ಕೊಟ್ಟಿದ್ದಾರೆ. ತಿಳುವಳಿಕಿಲ್ಲ ನಿಮ್ಗೆ ಒಂದಿಟ್ಟು ನೀವು ಹಾಕುದ್ನಾಗ ಅದನ್ನು ತೆಗೆದಿದ್ದು ಹಾಕಿದ್ರೆ ಬರಬರಿತಾರೆ. ಟಿಪ್ಪು ಸರ್ಕಲ್ನಲ್ಲಿ ರಾಷ್ಟ್ರಧ್ವಜಕ್ಕೆ ಅವಮಾನ,
ಸಂಘಟಕರ ವಿರುದ್ಧ ಸಿಡಿದೆದ್ದ ಬಜರಂಗ ದಳ. ಇದು ಧಾರವಾಡದ ರಿಗಲ್ ಸರ್ಕಲ್. ಇದನ್ನ ಟಿಪ್ಪು ಸರ್ಕಲ್ ಅಂತಾನೂ ಕರೆಯುತ್ತಾರೆ. ಈ ಸರ್ಕಲ್ನ ಮಧ್ಯದಲ್ಲಿ ಟಿಪ್ಪು ಹೆಸರಿನಲ್ಲಿ ಒಂದು ಧ್ವಜಸ್ತಂಭ ಇದೆ. ಇಲ್ಲಿ ಟಿಪ್ಪು ಧಾರ್ಮಿಕ ಧ್ವಜ ಹಾರಾಡುತ್ತಲೇ ಇರುತ್ತೆ. ಆದ್ರೆ ಇಂದು ಈ ಟಿಪ್ಪು ಧ್ವಜದ ಕೆಳಗಡೆ ರಾಷ್ಟ್ರಧ್ವಜ ಹಾರಿಸುವ ಮೂಲಕ ಅವಮಾನ ಮಾಡಿದ್ದಾರೆ. ಯಾರಿಗೆ ಮಹತ್ವ ಕೊಡ್ಬೇಕು ಅನ್ನೋದು ಗೊತ್ತಿಲ್ಲ ಅಂದ್ರೆ ಏನು ಮಾಡೋದು? ಯಾವ ಜಲಾನಿ ಪಲಾನಿ ಹಾಕ್ಯಾನ ಅಂತ ಹೇಳ್ತಾರ. ಅದು ಯಾವ್ದು ಬೇಕಲ್ರಿ ಅವ್ರು ತರಿಸ್ಬೇಕಲ್ರಿ. ಇಂದು ಅಬ್ದುಲ್ ಕಲಾಂ ಸಾಂಸ್ಕೃತಿಕ ವೇದಿಕೆಯಿಂದ ಗಾಂಧಿ ಜಯಂತಿ ಆಚರಣೆ ಹಮ್ಮಿಕೊಳ್ಳಲಾಗಿತ್ತು. ವೃತ್ತದ ಸುತ್ತ ತ್ರಿವರ್ಣ ಧ್ವಜಗಳನ್ನು ಕಟ್ಟಿದ್ರು. ಆದ್ರೆ ಎಲ್ಲಕ್ಕಿಂತ ಮೇಲ್ಭಾಗದಲ್ಲಿಯೇ ಟಿಪ್ಪು ಧಾರ್ಮಿಕ ಧ್ವಜವನ್ನ ಹಾಗೆಯೇ ಬಿಟ್ಟು ಕೆಳಗಡೆ ಮಾತ್ರ ರಾಷ್ಟ್ರಧ್ವಜ ಹಾರಿಸಿದ್ದಾರೆ. ಬಜರಂಗ ದಳ ಕಾರ್ಯಕರ್ತರು ಸ್ಥಳೀಯರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕೂಡಲೇ ಟಿಪ್ಪು ಧ್ವಜವನ್ನ ಕೆಳಗಿಳಿಸಿದ್ದಾರೆ. ಇವರು ಇದು ಟಿಪ್ಪು ಸುಲ್ತಾನ್ ಸರ್ಕಲ್ನಾಗ ಮಾಡಿದವ್ರು ಇವರು ಸರ್ಕಲ್ ವತಿಯಿಂದ ಮಾಡಿದ್ದಾರೆ. ಅದು ಫ್ಲ್ಯಾಗ್ ನಮ್ಮ ಇಂಡಿಯಾ ಫ್ಲ್ಯಾಗ್ ತಳಗೆ ಹಾಕ್ಯಾರ ಅಂದ್ರೆ ಎಷ್ಟು ಬಂದೈತೆ ನೋಡ್ರಿ. ನಮ್ಮ ಕರ್ನಾಟಕ ಸರ್ಕಾರದ ಗೌರ್ಮೆಂಟ್ದ ಪರಿಸ್ಥಿತಿ ಎಷ್ಟು ಬಂದೈತಿ. ಇದನ್ನ ಟೌನ್ ಪೊಲಿಟಿಷಿಯನ್ದವ್ರು ಸುಮೋಟೋ ಕೇಸ್ ಹಾಕಿ ಅವ್ರನ್ನ ಅರೆಸ್ಟ್ ಮಾಡ್ಬೇಕಂತೇಳಿ ಕೇಳ್ಕೊಳ್ತೇವೆ ನಾವು ಬಜರಂಗ ದಳ ವತಿಯಿಂದ. ತ್ರಿವರ್ಣ ಧ್ವಜಕ್ಕೆ ಹೇಗೆ ಗೌರವ ಕೊಡಬೇಕು ಅನ್ನೋ ಕನಿಷ್ಠ ಪ್ರಜ್ಞೆಯೂ ಇಲ್ಲದ ಈ ಮೂರ್ಖರಿಗೆ ಏನೇನ್ ಬೇಕು ನೀವೇ ಹೇಳಿ. ಟಿವಿ ಕಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಇಲ್ಲಿ ಗಾಂಧಿ ಜಯಂತಿಯ ಆಚರಣೆಯ ಸಂದರ್ಭದಲ್ಲಿ ರಾಷ್ಟ್ರ ಧ್ವಜಕ್ಕೆ ಅವಮಾನ ಮಾಡಿದ್ದಾರೆ. ತ್ರಿವರ್ಣ ಧ್ವಜ ಜಾಗದಲ್ಲಿ ಟಿಪ್ಪು ಬಾವುಟ ಹಾರಾಡಿದೆ. ಪ್ರಶ್ನೆ ಮಾಡಿದ್ರೆ ಎಲ್ಲ ಗೊತ್ತಿದ್ರು ಕೂಡ ಏನೂ ಗೊತ್ತಿಲ್ಲದೆ ಇರೋ ಹಾಗೆ ಉಡಾಫೆ ಉತ್ತರ ಕೊಟ್ಟಿದ್ದಾರೆ. ತಿಳುವಳಿಕಿಲ್ಲ ನಿಮ್ಗೆ ಒಂದಿಟ್ಟು ನೀವು ಹಾಕೋದ್ನಾಗ ಅದನ್ನು ತೆಗೆದಿದ್ದು ಹಾಕಿದ್ರೆ ಬರಬರಿತಾರೆ. ಟಿಪ್ಪು ಸರ್ಕಲ್ನಲ್ಲಿ ರಾಷ್ಟ್ರಧ್ವಜಕ್ಕೆ ಅವಮಾನ. ಸಂಘಟಕರ ವಿರುದ್ಧ ಸಿಡಿದೆದ್ದ ಬಜರಂಗ ದಳ. ಇದು ಧಾರವಾಡದ ರಿಗಲ್ ಸರ್ಕಲ್. ಇದನ್ನ ಟಿಪ್ಪು ಸರ್ಕಲ್ ಅಂತಾನೂ ಕರೆಯುತ್ತಾರೆ. ಈ ಸರ್ಕಲ್ನ ಮಧ್ಯದಲ್ಲಿ ಟಿಪ್ಪು ಹೆಸರಿನಲ್ಲಿ ಒಂದು ಧ್ವಜಸ್ತಂಭ ಇದೆ. ಇಲ್ಲಿ ಟಿಪ್ಪು ಧಾರ್ಮಿಕ ಧ್ವಜ ಹಾರಾಡುತ್ತಲೇ ಇರುತ್ತೆ. ಆದ್ರೆ ಇಂದು ಈ ಟಿಪ್ಪು ಧ್ವಜದ ಕೆಳಗಡೆ ರಾಷ್ಟ್ರಧ್ವಜ ಹಾರಿಸುವ ಮೂಲಕ ಅವಮಾನ ಮಾಡಿದ್ದಾರೆ. ಯಾರಿಗೆ ಮಹತ್ವ ಕೊಡ್ಬೇಕು ಅನ್ನೋದು ಗೊತ್ತಿಲ್ಲ ಅಂದ್ರೆ ಏನು ಮಾಡೋದು? ಯಾವ ಜಲಾನಿ ಪಲಾನಿ ಹಾಕ್ಯಾನ ಅಂತ ಹೇಳ್ತಾರ. ಅದು ಯಾವ್ದು ಬೇಕಲ್ರಿ ಅವ್ರು ತರಿಸ್ಬೇಕಲ್ರಿ. ಇಂದು ಅಬ್ದುಲ್ ಕಲಾಂ ಸಾಂಸ್ಕೃತಿಕ ವೇದಿಕೆಯಿಂದ ಗಾಂಧಿ ಜಯಂತಿ ಆಚರಣೆ ಹಮ್ಮಿಕೊಳ್ಳಲಾಗಿತ್ತು. ವೃತ್ತದ ಸುತ್ತ ತ್ರಿವರ್ಣ ಧ್ವಜಗಳನ್ನು ಕಟ್ಟಿದ್ರು. ಆದ್ರೆ ಎಲ್ಲಕ್ಕಿಂತ ಮೇಲ್ಭಾಗದಲ್ಲಿಯೇ ಟಿಪ್ಪು ಧಾರ್ಮಿಕ ಧ್ವಜವನ್ನ ಹಾಗೆಯೇ ಬಿಟ್ಟು ಕೆಳಗಡೆ ಮಾತ್ರ ರಾಷ್ಟ್ರಧ್ವಜ ಹಾರಿಸಿದ್ದಾರೆ. ಬಜರಂಗ ದಳ ಕಾರ್ಯಕರ್ತರು ಸ್ಥಳೀಯರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕೂಡಲೇ ಟಿಪ್ಪು ಧ್ವಜವನ್ನ ಕೆಳಗಿಳಿಸಿದ್ದಾರೆ. ಇವರು ಇದು ಟಿಪ್ಪು ಸುಲ್ತಾನ್ ಸರ್ಕಲ್ನಾಗ ಮಾಡಿದವ್ರು ಇವರು ಸರ್ಕಲ್ ವತಿಯಿಂದ ಮಾಡಿದ್ದಾರೆ. ಅದು ಫ್ಲ್ಯಾಗ್ ನಮ್ಮ ಇಂಡಿಯಾ ಫ್ಲ್ಯಾಗ್ ತಳಗೆ ಹಾಕ್ಯಾರ ಅಂದ್ರೆ ಎಷ್ಟು ಬಂದೈತೆ ನೋಡ್ರಿ. ನಮ್ಮ ಕರ್ನಾಟಕ ಸರ್ಕಾರದ ಗೌರ್ಮೆಂಟ್ದ ಪರಿಸ್ಥಿತಿ ಎಷ್ಟು ಬಂದೈತಿ. ಇದನ್ನ ಟೌನ್ ಪೊಲಿಟಿಷಿಯನ್ದವ್ರು ಸುಮೋಟೋ ಕೇಸ್ ಹಾಕಿ ಅವ್ರನ್ನ ಅರೆಸ್ಟ್ ಮಾಡ್ಬೇಕಂತೇಳಿ ಕೇಳ್ಕೊಳ್ತೇವೆ ನಾವು ಬಜರಂಗ ದಳ ವತಿಯಿಂದ. ತ್ರಿವರ್ಣ ಧ್ವಜಕ್ಕೆ ಹೇಗೆ ಗೌರವ ಕೊಡಬೇಕು ಅನ್ನೋ ಕನಿಷ್ಠ ಪ್ರಜ್ಞೆಯೂ ಇಲ್ಲದ ಈ ಮೂರ್ಖರಿಗೆ ಏನೇನ್ ಬೇಕು ನೀವೇ ಹೇಳಿ. ಟಿವಿ ಕಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ.